ನಮಸ್ಕಾರ. ಇವತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸ್ ಡೇ, ವಿಶ್ವ ಆರೋಗ್ಯ ದಿನ. ಅದರ ಕುರಿತು ಸ್ವಲ್ಪ ಮಾತಾಡ್ತೇನೆ. ಆರೋಗ್ಯ ತುಂಬಾನೇ ಮುಖ್ಯ ಜೀವನದಲ್ಲಿ. ನಿಮಗೆಲ್ಲ ಗೊತ್ತೇ ಇದೆ, ಆರೋಗ್ಯವನ್ನು ಕಳೆದುಕೋಬಾರ್ದು. ಸಣ್ಣ ಪುಟ್ಟ ವಿಷಯಕ್ಕೆ ಅಥವಾ ಈ ಆಟಗಳಿಗೆ ಎಂಜಾಯ್ಮೆಂಟ್ಗಾಗಿ ಆರೋಗ್ಯನ ಕಳ್ಕೊತೀವಿ ಕೆಲವೊಂದು ಬಾರಿ. ಆ ಥರ ಮಾಡಬಾರ್ದು. ಎಷ್ಟೇ ದುಡ್ಡು ಕೊಟ್ಟು ಮತ್ತೆ ಆರೋಗ್ಯ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಆರೋಗ್ಯ ಕಡೆ ಎಲ್ಲರೂ ಗಮನ ವಹಿಸಬೇಕು. ಆರೋಗ್ಯ ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಾವು ಸದೃಢವಾಗಿ ಗಟ್ಟಿಯಾಗಿರಬೇಕು. ಹಾಗೆ ಖುಷಿಯಾಗಿ ನಗುನಗ್ತಾ ನೆಮ್ಮದಿಯಾಗಿದ್ದರೆ ಅದೇ ಒಂದು ಆರೋಗ್ಯ ಅಂತ ಹೇಳ್ಬೋದು. ಈ ಪ್ರವಚನಕಾರರು ಒಂದು ಮಾತು ಹೇಳ್ತಾರೆ ಆರೋಗ್ಯ ಕುರಿತು. ಇದು ತುಂಬಾನೇ ಇಷ್ಟ ನಂಗೆ. ಹೆಂಗ್ ಗೊತ್ತಾ? ಹಸಿದಾಗ ಮುದ್ದಿ, ಮಲಗಿದಾಗ ನಿದ್ದಿ, ಬೆಳಗ್ಗೆ ಎದ್ದಾಗ ಲದ್ದಿ, ಇವು ಮೂರು ಇದ್ರೆ ಸುದ್ದಿ, ನೀ ಗೆದ್ದಿ, ಇಲ್ಲಂದ್ರೆ ತಮ್ಮ ನೀ ಬುದ್ಧಿ ಬಿದ್ದಿ ಅಂತ ಹೇಳ್ತಾರೆ. ಎಷ್ಟು ಅರ್ಥ ಗರ್ಭಿತವಾಗಿದೆಯಲ್ಲ. ಇಷ್ಟು ಜೀವನ ಈ 4 ಸುದ್ದಿದ್ರೆ ಸಾಕು, ಎಲ್ರು ಗೆಲ್ಬೋದು, ಆರೋಗ್ಯವಾಗಿರ್ಬೋದು ಅಂತ. ಮುಂದೆ ಹೇಳ್ತಾರೆ ಇವರು, ಈ ಹೊಟ್ಟೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಆರೋಗ್ಯವಾಗಿರ್ಬೇಕಂದ್ರೆ. ಊಟದ ವ್ಯವಸ್ಥೆ, ಈ ಹೊಟ್ಟೆ ಒಳಗಡೆ 4 ಭಾಗ ಇರ್ಬೇಕಂತೆ. ಅಂದ್ರೆ 1 ಭಾಗ ಊಟ, 1 ಭಾಗ ನೀರು, 2 ಭಾಗ ಗಾಳಿ ಇರ್ಬೇಕಂತೆ. ಅದನ್ನ ಬಿಟ್ಟು ನಾವೆಲ್ಲ 1, 2, 3 ಕೂಡ ದಾಟಿ ಹೆಚ್ಚಾಗಿ ಕುತ್ತಿಗೆ ಮಠ ತಿಂದು ಮೇಲೂ ಡರ್ ಅನ್ನುತ್ತೆ, ಕೆಳಗೂ ಡರ್ ಅನ್ನುತ್ತೆ. ಈ ತರ ಅಂದ್ರೆ ಆರೋಗ್ಯ ಕೆಡುತ್ತೆ. ಹಿತಮಿತವಾದ ಆಹಾರ ಇರಬೇಕು. ನಾವು 3 ಚಪಾತಿ ಅಥವಾ 3 ರೊಟ್ಟಿ ಅಂದ್ರೆ ಹೊಟ್ಟೆ ಸಂಪೂರ್ಣವಾಗಿ ತುಂಬುತ್ತೆ ಅಂದ್ರೆ ನಾವು 2ಕ್ಕೆ ನಿಲ್ಲಿಸ್ಬೇಕು. ಕುತ್ತಿಗೆ ಮಠ ತಿನ್ನಬಾರ್ದು. ಎಷ್ಟು ಕಡಿಮೆ ಉಣ್ತೀವೋ ಅಷ್ಟು ಆರೋಗ್ಯವಾಗಿರ್ತೀವಿ. ನಿಮ್ಗೆ ಗೊತ್ತಿರ್ಬೋದು, ಹಿಂದೆ ಎಲ್ಲರೂ ಕೂಡ ತುಂಬಾ ಕಡಿಮೆ ಉಣ್ತಿರು, ಆರೋಗ್ಯ ಆಗಿರ್ತಿರು, ಜಾಸ್ತಿ ಕೆಲಸ ಮಾಡ್ತಿದ್ರು, ಜಾಸ್ತಿ ವರ್ಷ ಅವರೆಲ್ಲ ಬದುಕಿದ್ರು. ಅದಕ್ಕೋಸ್ಕರ ಸಿಕ್ತು ಊಟ ಅಂತ ಜಾಸ್ತಿ ಉಂಡ್ರೆ ಮರುದಿನ ವಾಮಿಟ್ ಮಾಡ್ಬೇಕಾಗತ್ತೆ, ಅಪ್ಸೆಟ್ ಆಗುತ್ತೆ ಸ್ಟಮಕ್ಕು, ಮತ್ತೆ ಪ್ರತಿಯೊಂದು ಚಟುವಟಿಕೆಗಳು ಬದಲಾಗಿ ಎದಕ್ಕಪ್ಪ ಅನಿಸುತ್ತೆ, ತುಂಬಾನೇ ಸಫರ್ ಆಗಬೇಕಾಗತ್ತೆ. ಸೊ ಅತಿಯಾಗಿ ಉಣ್ಣೋದು ತಪ್ಪು ಅಂತ ಹೇಳ್ತಾ, ಜೀವನದಲ್ಲಿ ನಾವು ಏನೋ ಕೆಲಸ ಕಾರ್ಯ ಮಾಡ್ತಾ ಇರ್ತೀವಿ, ಜಾಬ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ, ಎಲ್ಲನೇ ಇರುತ್ತೆ. ಎಲ್ಲಕ್ಕೂ ಸಮಯ ಕೊಟ್ಟಿರ್ತೀವಿ. ಎಸ್ಪೆಷಲಿ ಮೊಬೈಲ್ ಕೊಟ್ಟಿದ್ವಿ. ಅತಿಯಾಗಿ ಮೊಬೈಲೇ ಬಳಕೆ ಮಾಡೋದು ಒಂದು ಆರೋಗ್ಯ ಕಳೆದುಕೊಳ್ಳೋ ಲಕ್ಷಣ ಅಂತ ಹೇಳ್ಬೋದು. ಕಡಿಮೆ ಬಳಸಬೇಕು. ಊಟದಲ್ಲಿ ಉಪ್ಪಿನಕಾಯಿ ಹೇಗಿರುತ್ತೋ ಅದೇ ತಲೆ ಜೀವನದಲ್ಲಿ ಮೊಬೈಲ್ ಇರಬೇಕು. ಅತಿಯಾಗಿ ಬಳಸಬಾರ್ದು. ನಮ್ಮ ಆರೋಗ್ಯಕ್ಕಾಗಿ ಬೆಳಿಗ್ಗೆ 1 ತಾಸು, ಆಗದೆ ಹೋದರೆ ಅರ್ಧ ಗಂಟೆ ಆದರೂ ನಾವು ದೈಹಿಕವಾಗಿ ಅಂದರೆ ವ್ಯಾಯಾಮ ಮಾಡಲೇಬೇಕು. ಅದನ್ನು ಬಹಳ ಮುಖ್ಯ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಎಲ್ಲ ಡಾಕ್ಟ್ರು ಅದೇ ಹೇಳ್ತಾರೆ, ಜಿಮ್ ಮಾಡಬೇಕು. ಅದು ಆಗದೆ ಹೋದ್ರೆ ಫ್ರೀ ಎಕ್ಸಸೈಸ್ ಮನೇಲೇ ಮಾಡ್ಬೋದಲ್ಲ. ನಮ್ಮ ಸ್ಕೂಲಲ್ಲೂ ಕೂಡ ಹೇಳ್ಕೊಡ್ತಿರು. ಶನಿವಾರ ದಿನ PT ಮಾಡಿಸುವಾಗ ಅಷ್ಟೇ ಮಾಡಿದ್ರೆ ಸಾಕು. ಟಾಪ್ ಟು ಬಾಟಮ್ ಎಲ್ಲನೂ, ನೆಕ್ ರೊಟೇಷನ್, ಹ್ಯಾಂಡ್ ರೊಟೇಷನ್, ಹಿಪ್ ರೊಟೇಷನ್, ದೆನ್ ಲೆಗ್ ರೊಟೇಷನ್, ಪ್ರತಿಯೊಂದು ಜಂಪಿಂಗ್, ಜಾಗಿಂಗ್, ಈ ಕೆಲವೊಂದು ಆಸನಗಳು ಬರುತ್ತೆ, ಶೀರ್ಷಾಸನ, ಪದ್ಮಾಸನ, ಭುಜಂಗಾಸನ, ಇವೆಲ್ಲ ಮಾಡಬೇಕು. ಆರೋಗ್ಯ ತುಂಬ ಮುಖ್ಯ ಅಲ್ವಾ? ಆರೋಗ್ಯ ಆಗಿರಲು ಇವು ಮಾಡಿದ್ರೆ ತಪ್ಪಿಲ್ಲ. ಹಾಫ್ ಆನ್ ಅವರ್ ನಾವು ಅದಕ್ಕೋಸ್ಕರ ಮೀಸಲಾಗಿಡಬೇಕು. ಅಂದರೆ ನಾವು ಖುಷಿಯಾಗಿ ನಗುತ್ತಾ ನಮ್ಮ ಫ್ಯಾಮಿಲಿ ಜೊತೆ ಇರೋಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಆರೋಗ್ಯ ಭಾಗ್ಯ, ಹೆಲ್ತ್ ಇಸ್ ವೆಲ್ತ್ ಅಂತಾರಲ್ಲ. ಒಂದ್ಸರಿ ದೊಡ್ಡ ಸಮಸ್ಯೆ ಆರೋಗ್ಯದಲ್ಲಿ ಬಂತು ಅಂದರೆ ಕೋಟಿ ಕೊಟ್ಟರು ವಾಪಸ್ ತರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕೋಟಿ ಇದ್ರೂ ಕೂಡ ಅದನ್ನ ಅನುಭವಿಸಕ್ಕೆ ಸಾಧ್ಯವಿಲ್ಲ. ಈ ಸುತ್ತಮುತ್ತ ಫ್ರೆಂಡ್ ಸರ್ಕಲಲ್ಲಿ ನೋಡಿರ್ತೀವಿ, ನಾ ಈ ತಪ್ಪು ಮಾಡಿದಕ್ಕೋಸ್ಕರ ನನ್ನ ಆರೋಗ್ಯ ಕಳೆದುಕೊಂಡಿದ್ದೀನಿ ನಾನು
ತುಂಬಾನೇ ಸಫರ್ ಆಗ್ತದೀನಿ, ನಾ ಮಾಡಿ ತಪ್ಪು ನೀ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಆರೋಗ್ಯ ತುಂಬಾನೇ ಮುಖ್ಯ ಆಗುತ್ತೆ. ಇನ್ನು ಇದ್ರ ಬಗ್ಗೆ ಹೆಚ್ಚಾಗಿ ಹೇಳ್ಬೇಕಂದ್ರೆ ಒಂದು ರೂಟೀನ್ ಅಂತ ಇರ್ಬೇಕು. ಈಗ ಕಾಲಕ್ಕೆ ತಕ್ಕಂತೆ, ಈಗ ಬೇಸಿಗೆ ಇದೆ, ತಂಪು ಪಾಯನ ಅತಿ ಹೆಚ್ಚಾಗಿ ಕುಡಿತಾ ಬರಬೇಕು. ಹಾಗೆ 3 ಹೊತ್ತು ಊಟ, ಈ ಊಟವನ್ನು ಸ್ಕಿಪ್ ಮಾಡೋದಕ್ಕೆ ಊಟ ನಮ್ಗೆ ಸಮಸ್ಯೆ ಆಗುತ್ತೆ. ಊಟದ ಬಗ್ಗೆ ಹಿಂದೆ ಒಂದು ಮಾತು ಹೇಳ್ತಾರೆ ಗೊತ್ತಲ್ಲ, 1 ಹೊತ್ತು ಉಂಡೋನು ಯೋಗಿ, 2 ಹೊತ್ತು ಉಂಡೋನು ಭೋಗಿ, 3 ಹೊತ್ತು ಉಂಡೋನನ್ನು ಹೊತ್ತುಕೊಂಡು ಹೋಗಿ ಅಂತ ಹೇಳ್ತಾರೆ. ಹಾಗಂತ 3 ಹೊತ್ತು ಉಣ್ಣೋದು ಬೇಡ ಅಂತಲ್ಲ, ಉಣ್ಬೋದು, ಮಿತವಾಗಿ ಇರ್ಬೇಕಂತ ಈಗಾಗಲೇ ಹೇಳಿದ್ದೀನಿ. ಅದರಲ್ಲೂ ಈ ಹಣ್ಣು ಹಂಪಲ ಇರೋದಿಲ್ಲ, ತರಕಾರಿಗಳು ಅತಿ ಹೆಚ್ಚಾಗಿ ಸೇವನೆ ಮಾಡ್ಬೇಕು ನಾವು. ಈ ಜಂಕ್ ಫುಡ್ನ ಬಿಡ್ಬೇಕು. ಇವೆಲ್ಲ ಆರೋಗ್ಯ ಕುರಿತು ನಾವೆಲ್ಲ ಕಾಳಜಿ ವಹಿಸ್ಬೇಕು. ಇತ್ತೀಚೆಗೆ ತುಂಬಾ ವಿಡಿಯೋ ಮಾಡಿಬಿಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ, ಅವ್ರಿಗೆ ಕೇಳ್ಕೋಬೇಕು. ಫ್ರೀ ಇದ್ದಾಗ ನಾವೇನೇನು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ, ಅದನ್ನ ಬಿಟ್ಟು 1 ತಾಸು 2 ತಾಸು ವಿಡಿಯೋಗಳು ಈ ಆರೋಗ್ಯ ಕುರಿತು ಕೇಳಿದ್ರೆ ನಾವು ಇನ್ನೂ ಚೆನ್ನಾಗಿ ಖುಷಿಯಾಗಿ ನಗ್ತಾ ಬಾಳ್ಬೋದು ಅಂತ ಹೇಳ್ತಾ, ಏನೋ ನಿರ್ಧಾರ ತಗೋತೀವಿ ಆ ಕುರಿತು ಈ ಕುರಿತು, ಆರೋಗ್ಯ ಕುರಿತು ಸ್ವಲ್ಪ ನಿರ್ಧಾರಗಳು ತೆಗೆದುಕೊಂಡು ನಾವು ಬೆಳಗ್ಗೆಯಿಂದ ಮಲಗುವವರೆಗೂ ಆರೋಗ್ಯ ಕುರಿತಾದ ಎಲ್ಲ ನಿಯಮಗಳು ಏನೇನಿದೆ ಎಲ್ಲನೂ ಫಾಲೋ ಮಾಡಿ ಖುಷಿಯಾಗಿ ಇರಬೇಕು ಅಂತ ಹೇಳ್ತಾ, ನಾನು ಈ ಚಿಕ್ಕ ಆರೋಗ್ಯ ಕುರಿತಾದ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಆರೋಗ್ಯ ಭಾಗ್ಯ. ಇನ್ನೊಂದು, ನಮ್ಮ ದೇಹದಲ್ಲಿ ಏನೇ ಬದಲಾವಣೆ ಆದರೆ, ಏನೇ ಸಮಸ್ಯೆ ಆದರೆ, ಒಳಿತು ಕೆಡಿತು ಏನೇ ಆಗಲಿ, ಅದು ನಾವೇ ಕಾರಣವಾಗಿರ್ತೀವಿ. ಸುಮ್ಮನೆ ಬೇರೆಯವ್ರ ಮೇಲೆ ನೆಪ ಹೇಳಬೇಕಾಗತ್ತೆ. ಅದನ್ನ ನಾವೆಲ್ಲರೂ ತಿಳ್ಕೊಬೇಕು. ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು ಅಂತ. ನಾವು ಮಾಡಿದ ತಪ್ಪಿಗೆ ನಾವು ಸಫರ್ ಆಗ್ಬೇಕಾಗತ್ತೆ, ತಿಳ್ಕೊಬೇಕು. ಅದನ್ನ ನಾವೆಲ್ಲ ಅರ್ಥಕೊಂಡು ಆರೋಗ್ಯವಾಗಿರ್ಬೇಕು. ಆರೋಗ್ಯವನ್ನು ಕಾಪಾಡಿ ಎಲ್ಲರೂ ಆರೋಗ್ಯವಾಗಿ ಇರಲು ಪ್ರಯತ್ನ ಮಾಡೋಣ. ದೇವರು ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ ಚಿಕ್ಕ ಮಾತನ್ನು ಮುಗಿಸ್ತೀನಿ. ನೋ ಬೇಬಿ, ಓನ್ಲಿ ಹ್ಯಾಪಿ, ಬಿ ಬಿಂದಾಸ್ ಆಲ್ವೇಸ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.